ಚನ್ನಪಟ್ಟಣ ತಾಲೂಕಿನ ಬೈರಪಟ್ಟಣ ಗ್ರಾಮದಲ್ಲಿ ನೂತನ ಶಾಲಾ ಕಟ್ಟಡವನ್ನು ಗ್ರಾಮಸ್ಥರೊಂದಿಗೆ ಶಾಸಕರಾದ ಸಿಪಿ ಯೋಗೇಶ್ವರ್ ಉದ್ಘಾಟನೆ ಮಾಡಿದರು. ನಂತರ ಚನ್ನಪಟ್ಟಣ ನಗರಸಭಾ ವ್ಯಾಪ್ತಿಯ 17, 22, 25, 27 ಮತ್ತು 31ನೇ ವಾರ್ಡ್ಗಳಲ್ಲಿ ಸಿಸಿ ರಸ್ತೆ ಹಾಗೂ ಸಿಸಿ ಚರಂಡಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ನಗರಸಭೆ ಸದಸ್ಯರು ಮತ್ತು ಅಧಿಕಾರಿಗಳೊಂದಿಗೆ ಗುದ್ದಲಿ ಪೂಜೆ ಮಾಡಿ ಮಾತನಾಡಿದರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆದರೆ ಕಳಪೆ ಕಾಮಗಾರಿ ಅಂತೇಳಿ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ SDMC ಅವರು ಮತ್ತು ಶಾಲೆಯ ಮುಖ್ಯೋಪಾಧ್ಯಾಯರು ಇವರು NOC ಕೊಡಬಾರ್ದಾಗಿತ್ತು. NOC ಕೊಟ್ಬಿಟ್ಟಿದ್ದಾರೆ. ಕಾಂಟ್ರಾಕ್ಟು ದುಡ್ಡು ತಗೊಟ್ಟೋಗಿದ್ದಾರೆ. ನೋಡಿದ್ರೆ ತುಂಬ ಕಳಪೆ ಅಂತ ಅನ್ನಿಸ್ತಾ ಇದೆ. ಆದರೆ ಇವತ್ತು ಅವಶ್ಯಕತೆ ಇರೋದ್ರಿಂದ ಇದನ್ನು ಉದ್ಘಾಟನೆ ಮಾಡಬೇಕಾದಂಥ ಅನಿವಾರ್ಯ ಇದ್ದು ಉದ್ಘಾಟನೆ ರಿಪೇರಿ ಮಾಡಿಸ್ತೀವಿ. ಅದೇ ಈಗ ಅವ್ರಿಗೆ ಇಲ್ಲ, ನನಗೆ ಇವತ್ತು ಗೊತ್ತಾಗಿದೆ. ಅವ್ರನ್ನ ಬ್ಲಾಕ್ ಲಿಸ್ಟ್ ಸೇರಿಸಲಿಕ್ಕೆ ಮತ್ತು ಈ ಕಾಮಗಾರಿನ ಮತ್ತೆ ರಿಪೇರಿ ಮಾಡಿಕೊಡ್ಲಿಕ್ಕೆ ಕ್ರಮ ತಗೋತೀನಿ. ನಾನು ಕಾಂಟ್ರಾಕ್ಟ್ರು ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ಇವತ್ತಿಂದ ಅದ್ರ ಮೇಲೆ ಸ್ವಲ್ಪ ಕ್ರಮ ತಗೋತೀವಿ. ಇದು ಎಷ್ಟು ಲಕ್ಷ ರೂಪಾಯಿ ಪ್ರಾಜೆಕ್ಟ್ ಸರ್? ಅಧ್ಯಕ್ಷರೇ, ಏನು ಡೆಮಿಕ್ಸ್ ಮಾಡಿ ತಗೊಬಂದ್ರು ಗೊತ್ತಿಲ್ಲ, ಗ್ರಾಂಟ್ ಯಾರಿಗೂ ಗೊತ್ತಿಲ್ಲದಂಗೆ ಬಂದು ಕೆಲಸ ಸ್ಟಾರ್ಟ್ ಮಾಡಿ ಲಾಸ್ಟ್ಗೆ ಕಳಪೆ ಕಾಮಗಾರಿ ಮಾಡಿದರೆ ನಾನೊಬ್ಬ ಕಾಂಟ್ರಾಕ್ಟ್ ಆಗಿ ಈ ಕೆಲಸ ಮಾಡಬಾರ್ದು. ಅವರ ಪಾರ್ಟಿಯ ಬ್ಲಾಕ್ ಲಿಸ್ಟಿಗೆ ಸೇರಿಸ್ಬೇಕು. ಇಡೀ ತಾಲೂಕಲ್ಲಿ ಕೆಲಸ ಮಾಡ್ಬೋದು. ಅಧ್ಯಕ್ಷರಾಗಿ ನೀವೇ ಇನ್ಸ್ಪೆಕ್ಷನ್ ಮಾಡಿಲ್ವಾ ಸರ್? ನಾವು ಬಂದು ಅಧಿಕಾರಿಗಳು ನಾವು ಮಾಡಿಸ್ತಾ ಇದ್ದೀವಿ, ಕ್ವಾಲಿಟಿ ಮಾಡಿಸ್ತಾವಿ ಅಂತ ಅಂದು ನಾವು ಹೊಂಟೋಲ್ಲ. ನಿಮ್ಮದು ಜವಾಬ್ದಾರಿ ಇರ್ತದೆ. ಜವಾಬ್ದಾರಿ ನಮ್ಮದು ಇದೆ. ನಾವು ಬಂದು ನೀರು ಹಾಕೋದು ಅವು ಇವು ಎಲ್ಲ ನೋಡ್ಕೊಂಡು ಪರಿಶೀಲನೆ ಮಾಡ್ಕೊಯ್ತಿದ್ದೋ, ಬಂದು ನೋಡ್ಕೊಯ್ತಿದ್ದೋ. ಆದ್ರೂ ಬೇಜವಾಬ್ದಾರಿ ಕೆಲಸದಿಂದ ಹಿಂಗೆ ಬಿಲ್ಡಿಂಗ್ಗಳ ಈ ರೀತಿ ಕಾಂಟ್ರಾಕ್ಟ್ ಯಾವುದೇ ಕಾಂಟ್ರಾಕ್ಟ್ ಆದರೂ ಇದು ಮಾಡಬಾರ್ದು. ಇದನ್ನು ಮುಂದೆ ಅವ್ರಿಗೆ ಬೈರಪಟ್ಟಣದಿಂದ ಸ್ಟಾರ್ಟ್ ಆಗಬೇಕು. ಆಯಿತು ಸರ್. ಈಗ ಒನ್ನೂರು ನಿನ್ನೆ ಡಿನ್ನರ್ ಮೀಟಿಂಗ್ ಹೋಗಿದ್ರು ಸರ್. ಭಾಗವಹಿಸಿದ್ವಿ. ಏನಾದ್ರು ನಡೀತಾ ಸರ್? ರಾಜಕೀಯವಾಗಿ ಏನು ಚರ್ಚೆ ಆಗಲಿಲ್ಲ. ನಿನ್ನೆ DK ಶಿವಕುಮಾರ್ ಅವರ 6 ವರ್ಷದ KPCC ಅಧ್ಯಕ್ಷ ಅವಧಿ ಪೂರ್ಣಗೊಂಡಂಥ ಸಂದರ್ಭದಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳು, ಸಂಪುಟದ ಎಲ್ಲ ಸಹೋದ್ಯೋಗಿಗಳು, ಭಾಳಷ್ಟು ಜನ ಎಲ್ಲ ಬಹುತೇಕ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಎಲ್ಲ ಬಂದಿದ್ದರು, ಪಕ್ಷದ ಗಣ್ಯರು ಬಂದಿದ್ದರು. ಒಂದು ಸೌಹಾರ್ದಯುತವಾಗಿ 6 ವರ್ಷದ ಒಂದು ಸಂಭ್ರಮಾಚರಣೆ ಆಯಿತು. ಮತ್ತು ಯಾವುದೇ ರಾಜಕೀಯ ಚರ್ಚೆ ಆಗಲಿ. ನಾಯಕತ್ವ ಬದಲಾವಣೆ ಸಮಸ್ಯೆ ಆಗ್ತದೆ ಸರ್. ಈಗ ಸಮಾರಂಭಗಳಿಗೆ ಮದುವೆ ಏನಾಗತ್ತೆ ಈಗ ನೋಡ್ರಿ, ಇದು ಗ್ಯಾಸ್ ನಮ್ಮ ದೇಶದಲ್ಲಿ ಬೇರೆ ದೇಶದಿಂದ ತರಬೇಕಂತ ಪರಿಸ್ಥಿತಿ. ನಿಮ್ಗೆ ಗೊತ್ತು, ಇವತ್ತು ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಆಗ್ತಾ ಇದೆ ಅಂತೇಳಿ ಸರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿತೀವಿ ಅಂತ ಅಂದ್ಕೊಂಡಿದ್ದೀವಿ. ಜನಸಾಮಾನ್ಯ ಮೇಲೆ ಹೊರೆ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ, ಅದನ್ನು ನಾವು ಒಪ್ಕೋತೀವಿ. ಸರ್, ಈಗ ಕೆರೆ ರಸ್ತೆ ಸ್ಟಾಪ್ ಆಗಿದೆ ಸರ್, ಏನು ಕಾರಣ? ಅದು SDP ಯೋಜನೆಯಲ್ಲಿ ಸ್ಟೇಟ್ ಹೈವೇ ಪ್ರಾಜೆಕ್ಟು ಹಿಂದೆ ಮಾಡಿರ್ತಕ್ಕಂಥ ರಸ್ತೆಯಲ್ಲಿ ಭಾಳ ಅಪಘಾತಗಳಾಗ್ತಾಯಿದ್ದು. ಅಲ್ಲಿ ಒಂದು ಸುಮಾರು 40-50 ಮರಗಳು ಕಡಿಬೇಕಾಗಿತ್ತು. ಆ ಮರಗಳು ಕಡಿಲಿಲ್ಲ. ಅದು ಕಾಮಗಾರಿ ನಾವು ಯಾವ ಸ್ಟ್ಯಾಂಡರ್ಡಲ್ಲಿ ಆಗಬೇಕಾಗಿತ್ತು ಆ ಸ್ಟ್ಯಾಂಡರ್ಡಲ್ಲಿ ಆಗಲಿಲ್ಲ. ಅದಕ್ಕೊಂದು ಎನ್ಕ್ವೈರಿ ಆಗ್ತಾಯಿದೆ. ಎನ್ಕ್ವೈರಿ ಆದಮೇಲೆ ಪ್ರಾರಂಭ ಮಾಡ್ತೀವಿ. ಈಗ ಅದೊಂದು ಸ್ಟೇಟ್ ಹೈವೇ. ಈಗ ಸುತ್ತ ಅಕ್ಕಪಕ್ಕ ವೈಡನ್ ಮಾಡಿ ಮರ ಕಡಿದು ನೀಟಾಗಿ ಕೆಲಸ ಮಾಡಬೇಕಾಗಿತ್ತು. ನಾವು ಬಂದು ಹೊಸದಲ್ಲಿ ತುರ್ತಾಗಿ ಅದು ಕಾಮಗಾರಿ ಆಗಬೇಕು, ಈಗ ನೀವೇ ಎಲ್ಲ ಈ ಥರ ಒತ್ತಡ ಆಗ್ತೀರಿ ಅಂತೇಳಿ ಡಾಂಬರೀಕರಣ ಮಾಡೋದು, ಮರ ಕಡಿದು ಅಗಲೀಕರಣ ಮಾಡಿ ಸ್ಟ್ಯಾಂಡರ್ಡ್ ಪ್ರಕಾರ ಮಾಡಬೇಕು. ಅದಕ್ಕೆ ಮುಂದೊಂದು ದಿನಗಳಲ್ಲಿ ಅದಕ್ಕೊಂದು ಎನ್ಕ್ವೈರಿ ಮಾಡಿಸ್ತೀವಿ. ಸರಿ, ಅಧಿಕಾರಿಗಳ ಒತ್ತಡ ಆಗ್ತಾ ಇದ್ದಾರೆ, ಅದಕ್ಕೆ ನಾನು ಸ್ಟಾಪ್ ಮಾಡಿದ್ದೀನಿ ಅಂತ ಗುತ್ತಿಗೆದಾರ. ಹೌದ್ರಿ, ಗುತ್ತಿಗೆದಾರ ಒಬ್ಬ JDSನ ಇವತ್ತಿನ ಅಧ್ಯಕ್ಷ, ತಾಲೂಕು ಅಧ್ಯಕ್ಷ. ತಾಲೂಕಲ್ಲಿ ಭಾಳಷ್ಟು ರಸ್ತೆ ಇಲ್ಲದವ್ರಿಗೆಲ್ಲ ಬಿಲ್ ಮಾಡಿಕೊಂಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ. ಅದ್ರ ಬಗ್ಗೆ ಎಲ್ಲ ಎನ್ಕ್ವೈರಿಗೆ ಬರೆದಿದ್ದೀವಿ. ಒಂದು ಕ್ರಮ ಆಗಲಿ, ಮಾಡ್ತೀವಿ. ಆಮೇಲೆ ಈಗೆಲ್ಲ ಪ್ಯಾಚ್ ಹಾಕ್ಸಿದ್ದೀವಿ. ಎನ್ಕ್ವೈರಿ ಸ್ಟಾರ್ಟ್ ಆಗುತ್ತೆ ಸರ್? ಸ್ಟಾರ್ಟ್ ಆಗಿದೆ. ಸರ್, ಈಗ ತಾಲೂಕಲ್ಲಿ ಒಡಕೆಹೊಸಳ್ಳಿ, ಕನ್ನಿದೊಡ್ಡಿ ಮತ್ತು ಸುನಘಟ್ಟ ಈ ಸರ್ಕಾರಿ ಶಾಲೆಗಳನ್ನ 100 KPSಗೆ ವಿಲೀನ ಮಾಡಬೇಕು ಅಂದ್ಬಿಟ್ಟು ಸರ್ಕಾರಿ ಆದೇಶ ಆಗಿದೆ ಅಂತ. ಸರ್ಕಾರಿ ಆದೇಶ ಗುಣಮಟ್ಟದ ಶಿಕ್ಷಣವನ್ನು ಶಾಲಾ ಮಕ್ಕಳಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ತಗೊಂಡಿರ್ತಕ್ಕಂಥ ಒಳ್ಳೆಯ ಕಾರ್ಯ ಇದು. ಇವತ್ತು ಇಡೀ ರಾಜ್ಯದಲ್ಲಿ ಭಾಳಷ್ಟು ಕಡೆ ಈ ಥರ ಮಾಡ್ತಾ ಇದ್ದಾರೆ. ಇದರಿಂದ ಮಾಡೋದ್ರಿಂದ ಇದೊಂದು ಹೊಸ ಪ್ರಯೋಗ, ಒಳ್ಳೆಯದಾಗತ್ತೆ ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ನೋಡೋಣ. ಇದೇ ವೇಳೆ ಸಮಾಜ ಸೇವಕರಾದ SKBD ಮಾಲೀಕರಾದ ಸೈಯದ್ ಸಾದಾತುಲ್ಲಾ ಸಕಫ್ ಅವರ ಮನೆಗೆ ಭೇಟಿ ನೀಡಿದರು. ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ BM ನಾಗೇಶ್, ಮಾಜಿ ಅಧ್ಯಕ್ಷ ವಾಸಿಲ್ ಅಲಿ ಖಾನ್, ನಗರಸಭೆ ಸದಸ್ಯೆ ಮಂಗಳಮ್ಮ, ಸ್ಥಾಯಿ ಸಮಿತಿ ಅಧ್ಯಕ್ಷ
ಚಂದ್ರಶೇಖರ್, ಪೌರಾಯುಕ್ತ ಎಂ ಮಹೇಂದ್ರ, ಇಂಜಿನಿಯರ್ ಜಯಣ್ಣ, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್, ಕಾಂಗ್ರೆಸ್ ಮುಖಂಡ ರಾಂಪುರ ಲೋಕೇಶ್, ಭಾವಸ, ಶಿವು, ಶರತ್, ಇಮ್ರಾನ್ ರಫಾಯಿ ಸೇರಿದಂತೆ ಇನ್ನು ಮುಂತಾದವರು ಪಾಲ್ಗೊಂಡಿದ್ದರು.